ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳಿಗೆ ಸಂಬಂಧಿಸಿದ ಮ್ಯೂಚುವಲ್ ಫಂಡ್ಗಳಿಗೆ ಹೂಡಿಕೆ ಹರಿದು ಬರ್ತಾ ಇರುವ ಬಗ್ಗೆ ಮಾರುಕಟ್ಟೆ ನಿಯಂತ್ರಕ ಸೆಬಿ ಕಳವಳವನ್ನು ವ್ಯಕ್ತಪಡಿಸಿದೆ. ಈ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆದಾರರ ಹಿತವನ್ನು ಕಾಪಾಡುವುದಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋ ಬಗ್ಗೆ ವರದಿಯನ್ನು ಕೊಡುವಂತೆ ಮ್ಯೂಚುವಲ್ ಫಂಡ್ ಕಂಪನಿಗಳನ್ನು ಸೆಬಿ ಮಾರ್ಚ್ ಮೊದಲ ವಾರದಲ್ಲಿ ಕೇಳಿದೆ. ಅದು 3 ತಿಂಗಳ ಒಳಗೆ ವರದಿಯನ್ನು ಕೊಡಬೇಕು ಅಂತ ಕೂಡ ಹೇಳಿದೆ. ಹಾಗಾದರೆ ಸೆಬಿಯ ಈ ಕ್ರಮ ಏನನ್ನ ಹೇಳುತ್ತೆ? ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಷೇರುಗಳ ಮೌಲ್ಯಮಾಪನ ಕಳವಳಕಾರಿಯಾಗಿದೆಯಾ? ಸೆಬಿ ನಿರ್ಧಾರದಿಂದ ಮಾರುಕಟ್ಟೆ ಆತಂಕ ಪಡಬೇಕಿದೆಯಾ? ಪ್ರಸ್ತುತ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿರುವ SIPಗಳನ್ನು ಹೂಡಿಕೆದಾರರು ಏನು ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಸವಿವರವಾದ ಉತ್ತರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಬನ್ನಿ. ಆಯ್ದ ಕಿರು ಮತ್ತು ಸುಲಭವಾಗಿ ನಗದೀಕರಿಸಿಕೊಳ್ಳಲು ಸಾಧ್ಯವಾಗದ ಷೇರುಗಳ ಬದಲಿಗೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆ ಹೆಚ್ಚಾಗ್ತಾ ಇರೋದು ರಿಸ್ಕ್ ಹೆಚ್ಚಿಸಿದೆ. ಆದರೆ ಸೆಬಿ ಕಳವಳಕ್ಕೆ ಮುಖ್ಯ ಕಾರಣ ಏನು? ಭಾರತೀಯ ಮ್ಯೂಚುವಲ್ ಫಂಡ್ಗಳ ಸಂಘ AMFI ನೀಡಿರೋ ಅಂಕಿಅಂಶಗಳನ್ನು ನೋಡಿದರೆ ಜನವರಿ ಅಂತ್ಯದ ವೇಳೆಗೆ ಸ್ಮಾಲ್ ಕ್ಯಾಪ್ ಫಂಡ್ಗಳ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ದಾಖಲೆಯ 2.48 ಲಕ್ಷ ಕೋಟಿ ರೂಪಾಯಿಯ ಮೊತ್ತ ತಲುಪಿದೆ. ಅಂದರೆ ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ಪ್ರಮಾಣ 1.31 ಲಕ್ಷ ಕೋಟಿ ರೂಪಾಯಿಯಷ್ಟಿದ್ದು ಈಗ 89% ಏರಿಕೆ ಕಂಡಿದೆ. ಈ ಮಧ್ಯೆ ಮಿಡ್ ಕ್ಯಾಪ್ ಫಂಡ್ಗಳ AUM 1.83 ಲಕ್ಷ ಕೋಟಿ ರೂಪಾಯಿಯಿಂದ 58% ಅಂದರೆ 2.90 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಸ್ಯಾಮ್ಕೋ ಮ್ಯೂಚುವಲ್ ಫಂಡ್ ನಡೆಸಿರೋ ಅಧ್ಯಯನದ ಪ್ರಕಾರ 2.48 ಲಕ್ಷ ಕೋಟಿ ರೂಪಾಯಿಯಷ್ಟಿರೋ ಸ್ಮಾಲ್ ಕ್ಯಾಪ್ ಫಂಡ್ಗಳ AUM, ಲಾರ್ಜ್ ಕ್ಯಾಪ್ ಫಂಡ್ಗಳ AUM 2.99 ಲಕ್ಷ ಕೋಟಿ ರೂಪಾಯಿಯ 83% ಅನ್ನೋದು ಆಶ್ಚರ್ಯಕರ. ಇದು ಆಗಸ್ಟ್ 2021ರಲ್ಲಿ ಕೇವಲ 44%. ಹೀಗೆ ಭಾರಿ ಪ್ರಮಾಣದ ಒಳಹರಿವಿನಿಂದಾಗಿ ಷೇರುಗಳು ಹೊಸ ಎತ್ತರಕ್ಕೆ ಜಿಗಿದರೆ ಹೂಡಿಕೆದಾರರು ಕೂಡ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸೋಕೆ ಸಿದ್ಧರಿರಬೇಕು. ಸದ್ಯದಲ್ಲೇ ಮಾರುಕಟ್ಟೆ ನಿಧಾನಗತಿಯಲ್ಲಿ ಸಾಗೋ ಯಾವುದೇ ಲಕ್ಷಣಗಳಿಲ್ಲ. ಆದಾಗ್ಯೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ಗಳ ಬೃಹತ್ ಪ್ರಮಾಣದ ಹೊರಹರಿವನ್ನು ನಿಭಾಯಿಸೋಕೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಸಿದ್ಧರಿರಬೇಕು ಅಂತ ಸೆಬಿ ಬಯಸಿದೆ. ಇತ್ತೀಚೆಗೆ ಮ್ಯೂಚುವಲ್ ಫಂಡ್ ಕಂಪನಿಗಳು ದಿನಾಂಕಗಳೆಡೆಗೆ ಅಷ್ಟಾಗಿ ಗಮನ ಹರಿಸದೇ ಇದ್ದಿದ್ದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಕೀಮ್ಗಳ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಸೆಬಿ ಒತ್ತಡ ಹಾಕುವ ಹಾಗೆ ಮಾಡಿದೆ. SEBI recently came with an advisory for small and mid-cap funds to kind of limit the flows as well as be cautious for investor protection. Subsequently, MFI also issued an advisory to the funds. And many funds have already responded by limiting the flows into these small cap funds and mid cap funds which have become unduly large and where they were seeing large flows. The lump sum purchases have been restricted and SIP amounts have also been curtailed. From an investor's perspective also, people should take this caution seriously because while in the past small cap funds and mid cap funds have provided some fantastic returns in last 1 year, but there is no guarantee that these returns will continue, and retail investors generally try to crowd around those places where the returns are the maximum. Most of the small caps stocks suffer from liquidity issues because the floating stock in these stocks is very, very small, and therefore when a large mutual fund comes and buys, the impact cost, which is basically the share prices suddenly start going up because the fund has to buy large scale quantity of these small cap stocks. So investors are also it is in their interest that investors balance their portfolios, move more towards large cap and mid caps. ಸೆಬಿ ನಿರ್ಧಾರದ ಬಗ್ಗೆ ಮಾರುಕಟ್ಟೆ ಯಾಕೆ ಕಳವಳ ವ್ಯಕ್ತಪಡಿಸಿದೆ ಅನ್ನೋದು ಈಗ ಉದ್ಭವಿಸೋ ಪ್ರಶ್ನೆ. ಹಾಗೆ ಮ್ಯೂಚುವಲ್ ಫಂಡ್ ಹೌಸ್ಗಳು ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಹಣಕಾಸು ವರ್ಷ 24ರ ಮೊದಲ 10 ತಿಂಗಳಲ್ಲಿ ಅಂದರೆ ಏಪ್ರಿಲ್ 2023ರಿಂದ ಜನವರಿ 2024ರವರೆಗೆ ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೆ 37,360 ಕೋಟಿ ರೂಪಾಯಿ ಹೂಡಿಕೆ ಹರಿದು ಬಂದಿದೆ. ಇದು ಇಡೀ ಹಣಕಾಸು ವರ್ಷ 23ರ ಪ್ರಮಾಣಕ್ಕಿಂತ 92% ಹೆಚ್ಚು. ಹಣಕಾಸು ವರ್ಷ 23ರ ಏಪ್ರಿಲ್ನಿಂದ ಮಾರ್ಚ್ವರೆಗೆ 22,103 ಕೋಟಿ ರೂಪಾಯಿ ಹೂಡಿಕೆಯಾಗಿತ್ತು. ಮಾರುಕಟ್ಟೆ ದರ ಭಾರಿ ಹೆಚ್ಚಾಗಿದ್ರೂ ಈ ಹೂಡಿಕೆ ಹೆಚ್ಚಳವು ಸೆಬಿಗೆ ಆತಂಕ ತಂದಿದೆ. ನೋಡಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೆ ಹರಿದು ಬರ್ತಾ ಇರುವ ಹೆಚ್ಚುವರಿ ಹೂಡಿಕೆಗಳ ಮೇಲೆ ಬಹುತೇಕ ಮ್ಯೂಚುವಲ್ ಫಂಡ್ ಹೌಸ್ಗಳು ನಿರ್ಬಂಧಗಳನ್ನು ಹೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಎಕ್ಸಿಟ್ ಲೋಡ್ ಹೆಚ್ಚು ಮಾಡಬಹುದು. ಇದರಿಂದಾಗಿ ಹೂಡಿಕೆದಾರರು ಆತುರದಿಂದ ಹಣವನ್ನು ಹಿಂಪಡೆದರೆ ಅದು ದುಬಾರಿಯಾಗಿ ಪರಿಣಮಿಸುವ ಸಾಧ್ಯತೆ ಕೂಡ ಇದೆ.
ಆದಾಗ್ಯೂ ಸೆಬಿಯ ಈ ಎಚ್ಚರಿಕೆಯಿಂದಾಗಿ ಜನರು ಸ್ವಯಂ ಪ್ರೇರಿತವಾಗಿ ಹೂಡಿಕೆಯನ್ನು ನಿಲ್ಲಿಸಿಬಿಡಬಹುದು ಅಥವಾ ಹೂಡಿಕೆಗಳನ್ನು ಹಿಂಪಡೆಯಬಹುದು ಅನ್ನೋದು ಕೆಲವು ಹಿರಿಯ ಮ್ಯೂಚುವಲ್ ಫಂಡ್ ಸಿಬ್ಬಂದಿಗಳ ಅಭಿಪ್ರಾಯ ಆಗಿದೆ. ವಾಸ್ತವದಲ್ಲಿ ತಮ್ಮ ಬಿಸ್ನೆಸ್ಗೆ ತೊಂದರೆಯಾಗುವಂತಹ ಯಾವುದೇ ನಿಯಮಗಳನ್ನು ಸೆಬಿ ಅನುಷ್ಠಾನಕ್ಕೆ ತರುವುದನ್ನು ಮ್ಯೂಚುವಲ್ ಫಂಡ್ ಸಿಬ್ಬಂದಿ ಬಯಸೋದಿಲ್ಲ. ಈ ವ್ಯಾಲ್ಯೂಯೇಷನ್ಗಳು ನಿಜಕ್ಕೂ ದುಬಾರಿನ? ಮಾರುಕಟ್ಟೆ ಏರಿಳಿತಕ್ಕೆ ಸಮನಾದ ಪರಿಸ್ಥಿತಿ ಇದೆಯಾ? ಸೆಬಿ ನಿರ್ಧಾರದಿಂದ ಭೀತಿಗೊಳಗಾಗಿ ಮಾರಾಟ ಮಾಡೋ ಸಾಧ್ಯತೆ ಇದೆಯಾ? 2023ರಲ್ಲಿ ಸಕ್ರಿಯ ಈಕ್ವಿಟಿ ಸ್ಕೀಮ್ಗಳಲ್ಲಿ 1.6 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯಾಗಿದ್ದು 40% ಅಂದರೆ 64,000 ಕೋಟಿ ರೂಪಾಯಿಯಷ್ಟು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಕೀಮ್ಗಳಿಗೆ ಹರಿದು ಬಂದಿದೆ. ಅಷ್ಟೇ ಅಲ್ಲ, 2023ರಲ್ಲಿ ಲಾರ್ಜ್ ಕ್ಯಾಪ್ ಸ್ಕೀಮ್ಗಳಿಂದ 2,968 ಕೋಟಿ ರೂಪಾಯಿ ಹಿಂಪಡೆಯಲಾಗಿದೆ. ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ 41,035 ಕೋಟಿ ರೂಪಾಯಿ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ 22,913 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಆದಾಗ್ಯೂ ಸೆಬಿ ನಿರ್ಧಾರದಿಂದಾಗಿ ಷೇರು ಬೆಲೆಗಳ ಮೇಲೆ ಪರಿಣಾಮ ಬೀರುವಂತೆ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಷೇರುಗಳ ಬಲವಂತದ ಮಾರಾಟ ಇರೋದಿಲ್ಲ ಅನ್ನೋದು ತಜ್ಞರ ನಂಬಿಕೆ. ಯಾಕಂದ್ರೆ ಲಿಕ್ವಿಡಿಟಿ ಜೊತೆಗೆ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ರಿಸ್ಕ್ಗಳ ಬಗ್ಗೆ ಅನೇಕ ದೊಡ್ಡ ಮ್ಯೂಚುವಲ್ ಫಂಡ್ ಹೌಸ್ಗಳಿಗೆ ಗೊತ್ತೇ ಇದೆ. ಹೀಗಾಗಿ ಮಾರುಕಟ್ಟೆ ಏರಿಳಿತಗಳಿಗೆ ಅಥವಾ ಸ್ಕೀಮ್ ವಿಡ್ರಾಗಳಿಂದ ಉದ್ಭವಿಸಬಹುದಾದ ಸಂಭಾವ್ಯ ರಿಸ್ಕ್ಗಳನ್ನು ನಿಭಾಯಿಸೋಕೆ ತಮ್ಮದೇ ತಂತ್ರಗಾರಿಕೆಗಳೊಂದಿಗೆ ಮ್ಯೂಚುವಲ್ ಫಂಡ್ ಹೌಸ್ಗಳು ಸಿದ್ಧವಾಗಿವೆ. ಸೆಬಿಯ ನಿರ್ಧಾರವನ್ನ ಕೆಲವು ಮ್ಯೂಚುವಲ್ ಫಂಡ್ ಸಿಬ್ಬಂದಿ ವಿವಾದಾತ್ಮಕವಾಗಿ ವಿಶ್ಲೇಷಿಸ್ತಾ ಇದ್ದಾರೆ. ಲಾರ್ಜ್ ಕ್ಯಾಪ್ ಷೇರುಗಳಲ್ಲಿ 35% ಹೂಡಿಕೆ ಸಾಧ್ಯತೆ ಇದ್ರೆ ಅದು ಲಿಕ್ವಿಡಿಟಿ ಕವರ್ ಮಾಡೋಕೆ ಮಹತ್ವದ ಪ್ರಮಾಣ ಅನ್ನೋದು ಅವರ ವಾದವಾಗಿದೆ. ಆದಾಗ್ಯೂ ಈ ಕ್ಯಾಟಗರಿಯಲ್ಲಿನ ಅನೇಕ ಸ್ಕೀಮ್ಗಳು ತಮ್ಮ ಮಿತಿಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡಿಲ್ಲ. ಸ್ಮಾಲ್ ಕ್ಯಾಪ್ ಷೇರುಗಳ ಎಕ್ಸ್ಪೋಜರ್ ಕಡಿಮೆ ಆದರೆ ಅದು ಸ್ಕೀಮ್ನ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ಕಳವಳವನ್ನ ಫಂಡ್ ಮ್ಯಾನೇಜರ್ ಹೊಂದಿದ್ದಾರೆ. ಈಗ ಉದ್ಭವಿಸೋ ಪ್ರಶ್ನೆ ಏನಂದ್ರೆ, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಕೀಮ್ಗಳಲ್ಲಿ SIP ಹೂಡಿಕೆಗಳನ್ನು ನಿಲ್ಲಿಸಬೇಕಾ ಅಥವಾ ಅದರಲ್ಲಿ ಏನಾದರೂ ಮಾರ್ಪಾಡುಗಳನ್ನು ಮಾಡಬೇಕಾ ಅನ್ನೋದು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಕ್ಷಿಪ್ರ ಹೂಡಿಕೆ ಏರಿಕೆ ಬಗ್ಗೆ ಸೆಬಿ ಕಳವಳವನ್ನು ವ್ಯಕ್ತಪಡಿಸಿದೆ. ಅದು ಹೂಡಿಕೆದಾರರ ಹಿತವನ್ನು ಕಾಪಾಡೋಕೆ ಬಯಸಿದೆ. ಈ ಕ್ಯಾಟಗರಿಯಲ್ಲಿ ಪ್ರಮುಖ ಪಾಲು ಮಾರಾಟ ಆದರೂ ಹೆಚ್ಚಿನ ರಿಸ್ಕ್ ಇಲ್ಲ ಅನ್ನೋ ಖಾತ್ರಿಯನ್ನು ಮ್ಯೂಚುವಲ್ ಫಂಡ್ ಹೌಸ್ಗಳಿಗೆ ಕೊಡಲಾಗ್ತಾ ಇದೆ. ಒಂದು ವೇಳೆ ತುರ್ತು ಪರಿಸ್ಥಿತಿ ಉದ್ಭವಿಸಿದರೆ ಅದನ್ನು ನಿಭಾಯಿಸುವುದಕ್ಕೆ ಮ್ಯೂಚುವಲ್ ಫಂಡ್ಗಳು ತಂತ್ರಗಾರಿಕೆಯನ್ನು ಸಿದ್ಧಪಡಿಸಿವೆ. ಆದಾಗ್ಯೂ ಈ ಕ್ಯಾಟಗರಿಯಡಿ ಹೂಡಿಕೆ ಮಾಡುವಾಗ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಲೇಬೇಕು. ಹಾಗೆಯೇ ಪೋರ್ಟ್ಫೋಲಿಯೋ ಪರಾಮರ್ಶೆ ಮಾಡಲೇಬೇಕು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.